ಸೀಮಂತ ಕಾರ್ಯಕ್ರಮ ಶುರು. ಇವತ್ತು 3ನೇ ದಿನ, ಅಂದ್ರೆ ಇವತ್ತೇ ಸೀಮಂತ. ಮೊದಲನೇ ದಿನ ಡೇ 1 ಬಂದು ಮೆಹಂದಿ ಶಾಸ್ತ್ರ ಆಯ್ತು. 2ನೇ ದಿನ ಬಂದು ಗಂಡಿನ ಮನೆ ಕಡೆಯಿಂದ ಹುಡುಗಿಗೆ ಊಟ ಬಡಿಸೋದಾಗಿರ್ಬೋದು. ಇವತ್ತು 3ನೇ ದಿನ, ಇವತ್ತು ಸೀಮಂತ. ಸೊ ನನ್ನ ಬೇಬಿ ರೆಡಿ ಆಗ್ತಾ ಇದ್ದಾಳೆ. ಸೊ ಆ್ಯಕ್ಚುಲಿ ಟೈಮಿಂಗ್ಸ್ ಬಂದು ಸ್ವಲ್ಪ ಬೇಗನೆ ಇರೋದ್ರಿಂದ 10:30 ಒಳಗೆ ಶಾಸ್ತ್ರ ಎಲ್ಲ ಮುಗಿಬೇಕು ಅಂತ ಹೇಳಿರೋದ್ರಿಂದ ಬೇಗನೆ ಮೇಕಪ್ ಎಲ್ಲ ಆಲ್ರೆಡಿ ಸೀರೆ ಎಲ್ಲ ಉಡ್ಕೊಂಡಾಗಿದೆ. ಸೊ ಬೇಗನೆ ಮೇಕಪ್ ಎಲ್ಲ ನಡೀತಾ ಇದೆ. ಬೇಬಿ ಒಂದು ಹಾಯ್ ಹೇಳು. ಸೀಮಂತಕ್ಕೆ ರೆಡಿ ಆಗ್ತಾ ಇದ್ದಾಳೆ ನನ್ನ ಬೇಬಿ. ಕಂಪ್ಲೀಟ್ ಇದು ಮೇಕ್ ಓವರ್ ಮಾಡ್ತಿರೋದು ಯಾರು ಅಂದರೆ ನನ್ನ ಬೇಬಿ ಅವರ ಫೇವ್ರೇಟ್ ಮೇಕಪ್ ಆರ್ಟಿಸ್ಟ್ ನಂದನ್ ಕುಮಾರ್ ಅಂತ. ಸರ್ ನಮಸ್ತೆ. ಸರ್ ನೀವು ಕಂಟಿನ್ಯೂ ಮಾಡಿ. ಬೆಂಗಳೂರಿಂದ ಬಂದಿರೋದು, ಹತ್ರ ಒಂದು 200 ಕಿಲೋಮೀಟ್ರಿಂದ ಬಂದು ನಮಗೋಸ್ಕರ ಮೇಕಪ್ ಮಾಡಿಕೊಡ್ತಾ ಇದ್ದಾರೆ. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸರ್ ಇದು ನೀವೊಂದು ಎಷ್ಟು ವರ್ಷದಿಂದ ಇದು ಈ ಫೀಲ್ಡಲ್ಲಿ ಇದ್ದೀರಾ? ಸರ್ ನಾನು ಒಂದು 10 ಇಯರ್ಸಿಂದ ಮೇಕಪ್ ಫೀಲ್ಡಲ್ಲೇ ಇದ್ದೀನಿ. ಸ್ಟಾರ್ಟಿಂಗ್ ನಮ್ದೆಲ್ಲ ಸ್ಟಾರ್ಟಿಂಗ್ ಹೇಗಿತ್ತು ಅಂದರೆ ಮೂವೀಸಿಂದನೇ ಸ್ಟಾರ್ಟ್ ಮಾಡಿದ್ದು. ಈಗ ಬ್ರೈಡಲ್ ಮೇಕಪ್ ಆಗಿ ತುಂಬ ಬ್ರೈಡಲ್ ಮೇಕಪ್ ತಗೊಳ್ತೀನಿ. ವೆಡ್ಡಿಂಗ್ಸ್ ಜಾಸ್ತಿ ಮಾಡ್ತೀರಲ್ಲ ಸರ್? ವೆಡ್ಡಿಂಗ್ಸ್ ಜಾಸ್ತಿ ಮಾಡ್ತಿದ್ದೀನಿ ಈಗ. ಓಕೆ, ಹಾಗಾಗಿ ಒಂದು 10 ಇಯರ್ಸ್ ಆಯಿತು ನಾವು ಸ್ಟಾರ್ಟ್ ಮಾಡಿ. 10 ಇಯರ್ಸ್ ಇಂದ ಈ ಕಡೆ ಸೆಲೆಬ್ರಿಟೀಸ್ ಇಂದ ಹಿಡಿದು ಕಾಮನ್ ವ್ಯಕ್ತಿಗಳವರೆಗೂ ಕಂಪ್ಲೀಟ್ ಆಗಿ ಎಲ್ಲ ನೀವು ಮಾಡ್ಕೊಡ್ತೀರಲ್ಲ. ಸೊ ಸೆಲೆಬ್ರಿಟಿ ಮೇಕಪ್ ಕೂಡ ಇವರು, ಹಾಗೆ ನಮ್ಮಂತ ಕಾಮನ್ ವ್ಯಕ್ತಿಗಳಿಗೂ ಇವರು ಕಂಪ್ಲೀಟ್ ಮೇಕಪ್ ಸೆಲೆಬ್ರಿಟೀಸ್ ಸರ್. ಹಾಗೇನಿಲ್ಲ ಸರ್, ಸೆಲೆಬ್ರಿಟಿ ಅಂದ್ರೆ ಜನರುಗಳು ಸೆಲೆಬ್ರೇಟ್ ಮಾಡ್ತಾರೆ ಸರ್. ನಾವೊಂದು ಪಾಪ್ಯುಲರ್ ಫೇಸ್ ಅಷ್ಟೇ ನಮ್ದು. ಸೊ ಬೇಬಿ ಚೆನ್ನಾಗಿ ರೆಡಿ ಆಗ್ತಿದ್ದಾಳೆ, ನೋಡೋಣ. ಸರ್ ಇದು ನಿಮ್ದು ಕ್ಲಾಸಸ್ ಆ ಥರ ಏನಾದ್ರು ಕಂಡಕ್ಟ್ ಮಾಡ್ತೀರಾ? ಸೊ ಸದ್ಯಕ್ಕೆ ಯಾವುದೇ ರೀತಿ ಕ್ಲಾಸಸ್ ಥರ ಪ್ಲಾನ್ ಮಾಡಿಲ್ಲ. ಓಕೆ. ಸೊ ಫ್ಯೂಚರಲ್ಲಿ ಮುಂದೆ ಪ್ಲಾನ್ ಮಾಡೋದಿದೆ, ಅವಾಗ ಅಪ್ಡೇಟ್ ಮಾಡೋಣ. ಓಕೆ ಸರಿ ಸರ್, ನಿಮ್ಮ ನಂಬರ್ ಇಲ್ಲಿ ನಾನು ಹಾಕಿರ್ತೀನಿ. ಯಾರೇ ನಿಮಗೆ ಸೂಪರ್, ನಾನು ಹೇಳ್ತಾ ಇರೋದು ಸೂಪರ್ ಅಲ್ಲ, ಸಕ್ಕದಾಗಿ ಮೇಕಪ್ ಮಾಡಿಕೊಡ್ತಾರೆ. ಮತ್ತೆ ನಾನು ಟು ಬಿ ಫ್ರ್ಯಾಂಕ್ ಹೇಳೋದಾದ್ರೆ ನನ್ನ ಬೇಬಿ ಇವರನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ, ಹೆವಿಯಾಗಿ ಮೇಕಪ್ ಮಾಡಲ್ಲ ಇವರು, ತುಂಬಾ ನ್ಯಾಚುರಲ್ ಆಗಿ ಕಾಣತಾರ ಅಲ್ಲ ಬೇಬಿ? ನೀ ಏನಕ್ಕೆ ಸೆಲೆಕ್ಟ್ ಮಾಡ್ದೆ ಹೇಳು? ಅದೇ ನಾನು ಮಾಡ್ಸಿರೋ ಅಂದ್ರೆ ಎಷ್ಟು ಶೂಟ್ ಮಾಡ್ಸಿದ್ದೀನಿ ಅದರಲ್ಲಿ ನ್ಯಾಚುರಲ್ ಸಕ್ಕತ್ತಾಗಿ ಕಾಣತರ ಮಾಡಿರೋದು ಇವರೇನೆ. ಹಾಗಾಗಿ ನನ್ನ ಬೇಬಿ ತುಂಬಾ ಹಠ ಮಾಡಿ ಇವರೇ ಬೇಕು ಅಂತ ಹೇಳಿ ಬೆಂಗಳೂರಿಂದ ಕರೆಸಿರೋದು. ಸೊ ನಿಮ್ಗೆ ಯಾವುದೇ ಫಂಕ್ಷನ್ಸ್, ಯಾವುದೇ ಮೆಟರ್ನಿಟಿ ಶೂಟ್ ಆಗಿರೋದು, ಪ್ರೀ ವೆಡ್ಡಿಂಗ್ ಆಗಿರೋದು, ತಮ್ಮ ಮದುವೆ ಫಂಕ್ಷನ್, ಸೀಮಂತ ಆಗಿರೋದು, ಪ್ರತಿಯೊಂದು ಎಲ್ಲ ಫಂಕ್ಷನ್ಸ್ಗಳಿಗೂ ಸಖತ್ತಾಗಿ ತುಂಬ ನ್ಯಾಚುರಲ್ ಆಗಿ ಮೇಕಪ್ ಮಾಡ್ತಾರೆ. ಸೊ ಅವ್ರ ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ಇದು ಬರೀ ಯಾವ್ಯಾವ ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಲ್ಲ? ಆಲ್ ಓವರ್ ವರ್ಲ್ಡ್ ವೈಡ್ ಇಂಡಿಯಾ ಮಾಡಿ ಕೊಡ್ತಾರೆ. ಸೊ ನೋಡೋಣ, ಈಗ ಬೇಬಿದ್ದು ಮೇಕಪ್ ಆಗ್ತಿದೆ. ಕಂಪ್ಲೀಟ್ ಫಿನಿಶ್ ಆದಾಗ ನನ್ನ ಬೇಬಿ ಹೇಗೆ ಕಾಣ್ತಾಳೆ ಅಂತ ನೋಡೋಣ. ನನ್ನ ಬೇಬಿ ರೆಡಿ. ಬೇಬಿ ಹೆಂಗ್ ಕಾಣ್ತಿದ್ಯಾ? ಸಖತ್ತಾಗಿ ಕಾಣಿಸ್ತಾ ಇದೆಯಾ ಸರ್? ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್. ಹಂಗೆ ಮೇಯ್ನಾಗಿ ಜ್ಯುವೆಲ್ರಿ ನಿಮ್ದೇನಾ ಅಂದರೆ ನಿಮ್ಮ ಶಾಪ್ ಇದೆನಾ, ಹೆಂಗೆ ಅದು? ನಮ್ಮದು ಬ್ಯೂಟಿ ಸ್ಟೋರ್ಸ್ ಅಂತ ರೆಂಟಲ್ ಜ್ಯುವೆಲರ್ಸ್ ಇದೆ. ಸೊ 2 ಬ್ರಾಂಚಸ್ ಇದೆ ನಮ್ಮದು, ಮಹಾಲಕ್ಷ್ಮಿ ಲೇಔಟ್ ಆ್ಯಂಡ್ ರಾಜಾಜಿನಗರ್. ಸೊ ಏನಕ್ಕೆ ಜ್ಯುವೆಲರ್ಸ್ ಸ್ಟಾರ್ಟ್ ಮಾಡೋದು ಅಂದರೆ, ನನ್ನ ಕ್ಲೈಂಟ್ಸ್ಗೆ ಚೆನ್ನಾಗಿರೋ ಜ್ಯುವೆಲರ್ಸ್ ಸಿಗಬೇಕು, ನಮ್ಮ ಬ್ರೈಡ್ಸ್ಗೂ ತುಂಬ ಚೆನ್ನಾಗಿರೋ ಜ್ಯುವೆಲರ್ಸೇ ಹಾಕಬೇಕು. ಸೊ ರೆಂಟಲ್ ಜ್ಯುವೆಲರ್ಸ್ ಅಂದರೆ ಸೊ A to Z ವಿಕ್ಟೋರಿಯನ್ ಆಗಿರಲಿ, ಲೈಕ್ ಟ್ರೆಡಿಷ್ನಲ್ ಆಗಿರಲಿ, AD ಸ್ಟೋನ್ ಆಗಿರಲಿ, ಪ್ರತಿಯೊಂದು ಇದೆ. ಸೊ ಬ್ಯೂಟಿ ಸ್ಟೋರ್ಸ್ ಅಂತ ರೆಂಟಲ್ ಜ್ಯುವೆಲರ್ಸ್ ಇನ್ಸ್ಟಾಗ್ರಾಮಲ್ಲಿದೆ. ಮತ್ತು ನಂಬರ್ ಕೊಟ್ಟರೆ ನಂಬರ್ ನಾರ್ಮಲ್ ಆಗಿ ನಂಬರಲ್ಲೂ ಇರುತ್ತೆ. ಸೊ ಬ್ಯೂಟಿ ಸ್ಟೋರ್ಸ್ ರೆಂಟಲ್ ಜ್ಯುವೆಲರಿ ವಿಸಿಟ್ ಮಾಡಿ. ಹೌದು ಸರ್, ಮೇಕಪ್ ಬುಕ್ ಮಾಡಿಕೊಂಡ್ರೆ ಹೇರ್ ಸ್ಟೈಲು ಮತ್ತು ಜ್ಯುವೆಲರಿ ಕೂಡ ನಿಮಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನಾವೇ ಸಜೆಸ್ಟ್ ಮಾಡಿ ಮ್ಯಾಚ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ನಮಗೆ ಗೊತ್ತಾಗಿಲ್ಲ ಅಂದರೆ ಇವರೇ ಸಜೆಸ್ಟ್ ಮಾಡ್ತಾರೆ, ನಿಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಹೇಗೆ ಅಂತ ಇವರೇ ಸಜೆಸ್ಟ್ ಮಾಡ್ತಾರೆ. ಇದು ನನ್ನ ಔಟ್ಪುಟ್ ಹೆಂಗಿದೆ? ಮಸ್ತಾಗಿ ರೆಡಿ ಆಗಿದೆ ಅಲ್ಲ ಬೇಬಿ? ಸಖತ್ತಾಗಿ ಕಾಣ್ತಿದೆ ಅಲ್ಲ ಡ್ರೆಸ್? ನೀನಲ್ಲ ಬೇಬಿ, ನೀನು ಮೇಕಪ್ ಮಾಡಿಸ್ಕೋ. ನಮ್ಗೆಲ್ಲ ಯಾಕೆ ಮೇಕಪ್, ನಾವು ಸುಂದರವಾಗಿದ್ದೀವಿ ಬಿಡು. ಮೇಕಪ್ ಮಾಡಿಸ್ಕೊಳ್ಳೋ ಅಂತ ಅಂದ್ರೆ ಬೇಡ, ನಾನು ನ್ಯಾಚುರಲ್ ಅಂತ ಹೇಳ್ತಿದ್ದ. ನನಗೆ ಸಖತ್ತಾಗಿ ಮೇಕಪ್ ಮಾಡಿದಾರಲ್ಲ, ಅದಕ್ಕೆ ನಾನೊಂದು ಡಲ್ ಕಾಣ್ತೀನಿ ಅಂತ ಅವನೇ ಓಡೋ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಂತಿದ್ದಾನೆ. ನೋಡಿಲಿ, ನಂಬ್ತಾರ ಬಿಡೋರು. ಓಕೆ, ಟೈಮ್ ಆಯ್ತು. ಬಾ ಬೇಬಿ, ನಿಧಾನಕ್ಕೆ ಬಾ. ಸುಮ್ಮನೆ ಆಮೇಲೆ ಬಾ ಬೇಬಿ ಅಂದು ಸ್ಪೀಡಾಗಿ ಬರೋದು ಯಾಕೆ? ಫಸ್ಟು ದೇವ್ರ ನಮಸ್ಕಾರ ಮಾಡ್ಕೊಳ್ಳೋಣ. ಕೇಳ್ಕೊ ಮನ್ಸಲ್ಲಿರೋದೆಲ್ಲ. ಕೇಳ್ಕೊಂಡ
ಇದು ನಮ್ಮ ಕಂಪ್ಲೀಟ್ ನನ್ನ ಬೇಬಿಯ ಸೀಮಂತಕ್ಕೆ ನಮ್ಮ ಗೆಟಪ್ ಇದು. ಹಾಗೆ ಈಗ ನನ್ನ ಬೇಬಿಯ ಸೀಮಂತ ಎಲ್ಲಿ, ಯಾವ ಜಾಗದಲ್ಲಿ, ಹಾಗೆ ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಯಾವ ತರ ಆಗಿದೆ ಅಂತ ಇವಾಗಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈಗ ನಮ್ಮ ಜಾಗಕ್ಕೆ ಹೊರಡ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.